ಗುಡ್ ಮಾರ್ನಿಂಗ್ ರೀ. ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡತ್ತೇನೆ. ಈಗ ದಪ್ಪ ರಿಪೀಟ್ ಮಾಡತ್ತೇನೆ. ಇಲ್ಲಿ ಹುಡುಗರಿಗೆ ಬಿಸಿನೀರು ಕಾಯಕಿಟ್ಟೇನೆ. ದಪ್ಪ ಮಾತ್ರ ಇದು ಮೀಡಿಯಮ್, ಭಾಳ ದಪ್ಪಲ್ಲ. ಆಮೇಲೆ ಇದು ಚಪಾತಿ ಹಿಟ್ಟನ್ನ ಅದಿಟ್ಟೇನೆ. ಬದ್ನಿಕಾಯಿ ಪಲ್ಯ ಮಾಡತ್ತೇನೆ. ಆಮೇಲೆ ಒಂದು ಇದು ತಪ್ಪಲು ಪಲ್ಯ ಮಾಡತ್ತೇನೆ. ಇದೊಂದು ತಪ್ಪಲು ಉಳ್ಳಾಗಡ್ಡಿ ಸ್ನ್ಯಾಕ್ಸಿಗೆ ಸ್ವಲ್ಪ ಡಾಲಿ ಕೆಮ್ಮಾಕತ್ತವ, ಅದು ಸಲುವಾಗಿ ಚಪಾತಿ ಮಾಡತ್ತೇನೆ. ಇದು ಈಗ ಎದ್ದೈತಿ ನೋಡಿ. ಇದು ಈಗ ಎದ್ದು ನಾ ಸ್ಕೂಲಲ್ಲ ಆಯ್ತು. ಇನ್ನೂ ಒಂದು 4 days ಆಮೇಲೆ ದಸರಾ ಹಾಲಿಡೇ ಬರ್ತೈತೆ ರಜೆ. ನೀವು ಹೋಗ್ತಾರಂದ್ರೆ ಅವ್ರು ಕಳ್ಕೊಳ್ಳಲ್ಲ. ಹೋಗಿ ಪಟ ಬ್ರಷ್ ಅದು ಮಾಡು. ಊಟಕ್ಕೆ ಪಲ್ಯ ಇದು ಚಪಾತಿ ನೋಡಿ. ಮೊದಲು ಎಷ್ಟು ಅಕ್ಕ ತಂಗಿನೂ ಎಬ್ಬಿಸ್ಕೊಂಡು ಬಾ, ರಂಬೂಷ ಎಬ್ಬಿಸ್ಕೊಂಡು ಬಾ ರಜೆ. ಶಾನಕ್ಕೆ ಅಂದಲ್ಲ ನೀನು. ಹೋಗಿ ಡ್ಯಾಡಿ ಊರಿಗೆ ಹೋಗೈತ್ಲಾ, ನಾವು ಮತ್ತೆ ಲೇಟ್ ಮಾಡ್ಕೊಂಡ್ರೆ ಬೈತಾರಲ್ಲ, ಹೊರಗೆ ನಿಂದಿರ್ತಾರೆ ಸ್ಕೂಲ್ದಾಗ. ಇವತ್ತು ರವಿ ಇದಕ್ಕೆ ಹೋಗ್ಯಾರ, ಆಫೀಸ್ ವರ್ಕ್ ಮೇಲೆ ಹೊರಗೆ ಹೋಗ್ಯಾರ. ಸೊ ನಾನು ಇವ್ರಿಗೆ ಡ್ರಾಪ್ ಮಾಡಿ ಬರಬೇಕು. ಒಂದು 10 ನಿಮಿಷ ಲಘು ಮಾಡಬೇಕೆ ನಾನು. ಇದು ನೀರು ಆಗೈತಿ, ನೀರು ಇಳಿಸಿ ಪಲ್ಯಕ್ಕೆ ಹೋಗೋಣ ಇಡ್ತೇನೆ. ಅಷ್ಟೊಂದೆಲ್ಲ ಹೆಚ್ಚಿಕೊತೇನೆ. ನಮ್ಮ ಪಂಗಾರಿ ತಾನೇ ಎದ್ದು ಬಂದುಬಿಟ್ಟೈತೆ ಕಿಚನ್ಗೆ. ನಾ ಯಾರು ಬಂದಾರವ ಹಿಂದಿಂದ ಎಬ್ಸಕ್ಕರತ್ತೀನಿ. ಓಕೆನೇ ಇದ್ದೆ ರಜೆ. ಹೂವ ಲಗು ಸ್ಕೂಲ್ಗೆ ಹೋಗೋಣ ಬೇಕಾರೆ ಮಮ್ಮ ಬಿಡಕ್ಕೆ ಬರ್ತೈತೆ ಇವತ್ತು. ಓಲೆ ಮುಗೀತು. ಇಬ್ರು ವಾಶ್ರೂಮ್ಗೆ ಹೋಗಿ ಬ್ರಷ್ ಮಾಡಿ ಲಗು ರೆಡಿ ಆಗ್ರೆ. ನಾರ್ಮಲ್ ಇನ್ಫಾರ್ಮ್ ಆಯ್ತು. ಡ್ಯಾಡಿ ಸಾಕ್ಸ್ ಎಲ್ಲ ಐರನ್ ಮಾಡಿಟ್ಟೈತೆ ನಿನ್ನ ಪಾಪನಿಂದ. ಹೌದಾ? ಎಲ್ಲ ಹೆಚ್ಚಿಟ್ಕೊಂಡು ಉಳ್ಳಾಗಡ್ಡಿ, ಟೊಮ್ಯಾಟೊ, ಕೊತ್ತಂಬರಿ, ಆಮೇಲೆ ಬದ್ನೆಕಾಯಿ, ಒಂದು ಸೈಡ್ ಉಪ್ಪಿಟ್ಟು, ಒಂದು ಸೈಡ್ ಪಲ್ಯ ಹಾಕಿದ್ದು ಒಗ್ಗರಣೆ ಕೊಡತ್ತೇನೆ. ಉಪ್ಪಿಟ್ಟು ಎಷ್ಟು ಸಾಸಿವೆ ಜೀರಿಗೆ ಹಾಕ್ತದೆ. ಸ್ವಲ್ಪ ಉದ್ದಿನಬೇಳೆ ಕಡಲೆಬೇಳೆ ಹಾಕ್ತೇನೆ. ಪಲ್ಯಕ್ಕೆ ಡೈರೆಕ್ಟ್ ಇದು ಹಾಕಿಬಿಟ್ಟು ಉಳ್ಳಾಗಡ್ಡಿ, ಟೊಮ್ಯಾಟೊ, ಇದ್ರೊಳಗೆ ಒಂದು ಸ್ವಲ್ಪ ಉಪ್ಪಿಟ್ಟಿಗೆ ಹೋಲಿಸ್ತೀನಿ. ಉಪ್ಪಿಟ್ಟಿಗೆ ಜಾಸ್ತಿ ಬೇಕಾಗಿಲ್ಲ. ಕರಿಬೇವು ಹಾಕ್ತೀನಿ. ಹಸಿಮೆಣಸಿನ್ಕಾಯಿ ಒಂದು ಪೀಸ್. ಜಸ್ಟ್ ಫ್ರೈ ಮಾಡಿ ಇದ್ರಾಗ ಒಂದು ಹೊರಗೆ ತಗೋತೇನೆ ನಾನು. ಆಮೇಲೆ ಅದು ಕೊಡ್ತೇನೆ. ಇದಂದ್ರೆ ಖಾರ ಅದು ಬಾಯ್ಲ್ ಆಗಿ ಖಾರ ಬಿಟ್ಬಿಡ್ತೈತಿ. ಟೊಮ್ಯಾಟೊ, ಉಳ್ಳಾಗಡ್ಡಿ ಒಂದು ಸ್ವಲ್ಪ ಕೊತ್ತಂಬರಿ. ಈ ಬದ್ನೆಕಾಯಿಗೆ ಉಳ್ಳಾಗಡ್ಡಿ, ಟೊಮ್ಯಾಟೊ, ಕರಿಬೇವು ಎಲ್ಲನೂ ಹಾಕಿ ನೀರು ಹಾಕ್ತೀನಿ. ನೀರು ಹಾಕಲಿ ಬಂದವ. ತಾವೆಲ್ಲ ತಗೋ. ನಾರ್ಮಲ್ ಇನ್ಫಾರ್ಮ್. ಇಬ್ರಿಗೂ ಒಂದೊಂದು ಟವೆಲ್ ತೊಗೋರಿ. ಅಲ್ಲಿ ಇನ್ಫಾರ್ಮ್ ಚೇರ್ ಮೇಲೆ ಇಟ್ಟೇನೆ ನೋಡು. ಬಂದೆ ನಾ ಬಿಸಿನೀರು ಹಾಕ್ತೇನೆ. ಇದು ಬದ್ನೆಕಾಯಿ ಕರ್ಗಾಗ್ಬಿಡ್ತಾವೆ, ಅದಕ್ಕೆ ಒಂದು ಹೆಚ್ಚಿನ ಮೇಲೆ ಯಾವಾಗ ನೀರಾಗ ಹಾಕಿಬಿಟ್ಟು ಸ್ವಲ್ಪ ಉಪ್ಪು ಹಾಕಿ ಇಮಿಡಿಯೇಟ್ ಆಗಿದ್ದಾಗ ಹೆಚ್ಚಿ ಮಾಡತ್ತಂದ್ರೆ ಏನಾಗಲ್ಲ. ಸ್ವಲ್ಪ ಉಪ್ಪು ಹಾಕಿಬಿಡ್ತೇನೆ. ಉಪ್ಪು ಹಾಕ್ತೇನೆ.
ಹಾಕಿ ಅವ್ರಿಗೆ ನೀರು ಹಾಕಿ ಚಪಾತಿ ಹಾಕಿಸ್ತೀನಿ. ಸ್ವಲ್ಪ ಧನಿಯಾ ಪುಡಿ ಆಮೇಲೆ ಇದು ಶೇಂಗಾ ಪುಡಿ ಹಾಕಾಕ್ತೀನಿ. ಶೇಂಗಾ ಪುಡಿ ಅಂದರೆ ಶೇಂಗಾ ಚಟ್ನಿನ ಹಾಕಾಕ್ತೀನಿ. ನನಗೆ ಅದು ಪುಡಿ ಮಾಡೋದಾಗಿಲ್ಲ. ಆ್ಯಕ್ಚುಲಿ ನೀರು ಬಿಸಿಲಿಗೆ ಹಾಕಿಟ್ಟಿದ್ದೆ. ಇವಾಗ ಚಲೋ ತೆಗೆದು ಪುಡಿ ಮಾಡಬೇಕಂತ ಮತ್ತು ಒಂದು ಸ್ವಲ್ಪ ಬೇರೆ ಕೆಲಸ ಆಗಿ ಫ್ರಿಜ್ಜೆಲ್ಲ ಕ್ಲೀನ್ ಮಾಡೋದಿತ್ತು. ಹಿಂಗಾಗಿ ಅದಾಗಲೇ ಇಲ್ಲ. ನೋಡಿರಿ, ಇಲ್ಲಿ ಬದ್ನಿಕಾಯಿ ಮ್ಯಾಲಿನ ತೊಗೊಟ್ಟು ಅತಿ ತಿಳಿವು ಇರ್ತಾವೆ. ನೀರು ಹಾಕೋದು ಬೇಕಾಗಿಲ್ಲ. ಚಲೋ ಎಣ್ಣೆ ಒಳಗೆ ಇದಾಗ್ತೈತಿ ಮತ್ತು ಟೊಮ್ಯಾಟೊ ನೀರು ಬಿಡ್ತೈತಿ. ಭಾಳ ಟೇಸ್ಟಿ ಇರ್ತಾವೆ ನೋಡೋಕ್ಕೆ. ಅಷ್ಟು ಗ್ರೀನ್ ಇದ್ರೆ ನೋಡಿ ನಾ ಹೆಂಗೆ ಇರ್ತಾವೆ ಅಂದ್ಕೊಂಡಿದ್ದೆ. ಭಾಳ ಅಂದ್ರೆ ಭಾಳ ಟೇಸ್ಟಿ ಇರ್ತಾವೆ. ಇದ್ರದ್ದು ಪಚ್ಚಡಿನೂ ಮಸ್ತ್ ಆಗ್ತೈತಿ. ನಮ್ಮ ಕಡೆ ಒಂದು ಸ್ವಲ್ಪ ಓವರ್ ಡಾಮಿನೆಂಟ್ ಅನ್ನಿಸ್ಬಿಡ್ತಾವೆ. ನನಗೆ ಅಷ್ಟು ಇಷ್ಟ ಆಗೋಲ್ಲ ಅದು ಪಚ್ಚಡಿ. ಅದು ಪಲ್ಯ ಅದು ಚಲೋ ಆಗ್ತೈತಿ. ಇದು ಸಾಂಬಾರಿಗೂ ಚಲೋ ಆಗ್ತದೆ. ಸ್ವಲ್ಪ ಖಾರ ಪುಡಿ ಹಾಕಾಗ್ತದೆ. ಸ್ವಲ್ಪ ಅರಿಶಿನ ಪುಡಿ ಅಂತ ಮಾಡ್ತೇನೆ. ಸ್ವಲ್ಪ ಮೆಂತೆ ಒಂದು 2 3 ನಿಮಿಷ ಸೇರಿಸಿ ಒಳಗಿಟ್ಟು ಮುಚ್ಚಿಟ್ಬಿಡ್ತೇನೆ. ಇದು ನೋಡ್ರಿ, ಕೊಬ್ಬರಿ ಗಸಗಸಿ ಮತ್ತು ಎಳ್ಳದು ಪುಡಿ ಐತಿ. ಇದು ಉಪ್ಪಿಟ್ಟಿದ್ರೆ ಪುಡಿ ಹಾಕ್ತೈತಿ. ಸ್ವಲ್ಪ ರವೆ ಹಾಕ್ತಿರ್ತೀನಿ. ಇದು ಇವ್ರಿಗೆ ಚಪಾತಿ ಸುಟ್ಟು ಕೊಡ್ತಾರೆ. ಈ ಥರ ಸ್ವಲ್ಪ ಹಿಂಗೆ ಚಟ್ಟ ಇದ್ದರೆ ತಿಂತಾರೆ. ಬರೀ ನಾವು ಬದ್ನಿಕಾಯಿ ಹೋಗಿದ್ರೆ ಅವನಷ್ಟು ತೆಗೆದು ಏನು ತಿನ್ನಂಗೆ ಇರೋಲ್ಲ. ಇಷ್ಟೇ ಇಟ್ಟು ಇದು ಮುಚ್ಚಿಬಿಡ್ತೀನಿ. ಎಲ್ಲ ಪುಡಿ ಒಂದು ತಿಂಗಳಿಗೆ ಆಗೋಷ್ಟು ಮಾಡಿ ಇಟ್ಕೊಂಡಿರ್ತೀನಿ ನಾನು. ರವೆ ಇರಲಿ, ಸ್ವಲ್ಪ ನೀರು ಹೆಚ್ಚು ಹಾಕ್ಬೇಕು. ಇದಕ್ಕೆ ಟೈಮು ತೊಗೋತೈತಿ. ಸ್ವಲ್ಪ ಇದನ್ನು ಆಗ್ತೈತಿ. ಇದು ಆಲ್ಮೋಸ್ಟ್ ಡಬಲ್ ಆಗ್ತಾವೆ ಒಂದೊಂದು ಕಾಳು. ಅಷ್ಟೊಂದು ನಾನು ಇದು ಸ್ವಲ್ಪ ದಾಳಂಬ್ರಿ ಕಟ್ ಮಾಡಿ ಕೆಮ್ಮಕತ್ತಾಗಿ ಸ್ನ್ಯಾಕ್ಸಿಗೆ ದಾಳಂಬ್ರಿನೇ ಇರ್ತದೆ. ದಾಳಂಬ್ರಿ ಎಲ್ಲ ಸುಲಿದಿಟ್ಟೀನಿ. ಹಂಗೆ ನಾನು ಒಂದು ಸ್ವಲ್ಪ ತಿನ್ನತ್ತೇನೆ. ನಾನು 5 ಗಂಟೆಗೆ ಎದ್ದಿದ್ದೆ. ಹಸ್ಬೆಂಡ್ ಹೋಗೋರಿರಲಿಲ್ಲ. ಮತ್ತು ಎದ್ದು ಪ್ರೇಯರ್ ಮಾಡಿ ವಾಕಿಂಗ್ ಹೋಗಿ ಬಂದೆ. ಫಟಾಫಟ ಹಾಕೋಮ್ಮ. ಏನಿದಿಷ್ಟು ಕ್ಲೀನ್ ಮಾಡಿಕೊಂಡು ಇದು ಮಾಡಿಬಿಡ್ತೇನೆ. ನೋಡಿರಿ, ಇಷ್ಟೆಲ್ಲ ನೀರಿರುತ್ತೆ. ಲಾಸ್ಟ್ ಉಪ್ಪಿಟ್ಟಿಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಹಿಂಗೆ ಎಣ್ಣೆ ಹಾಕಿದ್ರೆ ಉದುರು ಪಲ್ಯ ಹಾಕಿ ನೋಡ್ತೇನೆ. ಆಲ್ಮೋಸ್ಟ್ ಆಗೈತೆ. ಸ್ವಲ್ಪ ಶೇಂಗಾ ಪುಡಿ ಹಾಕಿದ್ದಕ್ಕೆ ತಳ ಹಿಡ್ದಿರ್ತೈತಿ. ಉಪ್ಪು ಕಡಿಮೆ ಆಗೈತೆ. ನೋಡ್ರಿ, ಬದ್ನಿಕಾಯಿ ಹೆಂಗೆ ಫುಲ್ ಸ್ಮ್ಯಾಶ್ ಆದಂಗೆ ಆಗಿಬಿಟ್ಟು. ನೋಡಿದ್ರೆ ನಾವು ಒಂದು ಹನಿನೂ ನೀರು ಹಾಕಿಲ್ಲ. ಇದು ಭಾಳ ತಿಳಿವು ಗೊತ್ತಿರ್ತಾವೆ. ಪಲ್ಯ ರೆಡಿ ಆಯ್ತು. ಇದನ್ನು ನಿಲ್ಲಿಸಿ ಹಂಚಿಡ್ತೇನೆ. ಚಪಾತಿ ಹಿಟ್ಟು ತೊಗೊತೇನೆ. ಇದು ನೋಡ್ರಿ, ನನ್ನ ಮಗಳ ಸ್ಕೂಲಿಗೆ ರೆಡಿ ಐತಿ. ಬಸವಣ್ಣ ತಲೆ ಬಚ್ಕೊಂಡು ಗಾಡಿಗೆ ಹಚ್ಕೊಂಬ. ಹಾಂ, ಪಟ್ನ ಹೋಗ್ಬಾ. ಅಷ್ಟು ಉಪ್ಪಿಟ್ಟು ಹಾಕಿ ಕೊಡ್ತೇನೆ ನಾನು. ಡಾಲು ಬಾಮ. ಡಾಲು
ಶೋನಾಕಿ ಒಂದು ಸ್ವಲ್ಪ ಹೆಲ್ಪ್ ಮಾಡಿ ಡ್ರೆಸ್ ಹಾಕೊಳಕ ಚೆನ್ನಾಗಿ ತಲೆ ಬಾಚ್ಕೊ ಹಿಂದದು ಇದು ನೋಡ್ರಿ ಚಪಾತಿ ಅವ್ರಿಗೆ ಚಪಾತಿ ಮಾಡೀನಿ ನಾನು ಒಂದೆರಡು ಫುಲ್ಕ ಮಾಡ್ಕೊಳತ್ತೀನಿ ಸ್ವಲ್ಪ ಖಾರದು ಹಾಕ್ಬೇಕಮ್ಮ ಏನೂ ಹಾಕಿಲ್ಲ ಅಂದ್ರೆ ಹೆಂಗೆ ಅಡಿಗೆ ಆಗ್ತೈತಿ ಲವ್ ಲವ್ ತಿನ್ರಿಮ್ಮ ಡಾಲು ಔಷಧ ಹಾಕ್ತೇನೆ ನಿನಗೆ ಅವು ಏನು ತಿನ್ಬೇಡ ಅಲ್ಲಿ ಹೊರಗಿನ ನೀರು ಕುಡಿಬೇಡ ಹಾಂ ಇರ್ಲಿ ಬಿಡ ಅವ್ರು ಹೆಂಗಾರ ಇರ್ಲಿಮ್ಮ ನಿನ್ನೆ ಇದು ಮಾಡ್ಕೊಂಡು ನಡಿ ರೆಡಿಯಾಗಮ್ಮ ಅದ್ರ ಹಿಂಗೆ ಪಲ್ಯ ಹಾಕಿ ಸುಳಿ ಸುತ್ತಿ ಕಟ್ಟಿ ಖಾರನ ಆಗಿಲ್ಲ ಶೋನಾದ ಡಾಲಿ ಬಾಯಲ್ಲಿ ಬೇರೆದು ಕೊಡ್ತೇನೆ ಮಾಡಿ ಇಟ್ಬಿಡ್ತೇನೆ ಎಲ್ಲ ಅಡುಗೆ ಎಲ್ಲ ರೆಡಿ ಮಾಡಿ ಇದು ಸ್ಕೂಲಿಗೆ ಬಿಡಕ್ಕೆ ಹೋಗ್ತೇನೆ ಹಂಗೆ ಸೈಕ್ಲಿಂಗು ಮಾಡ್ಕೊಂಡು ಬರ್ತೇನೆ ಯಾಕಂದರೆ ಇವತ್ತು ಯೂಸಲಿ ಹಾಂ ಉಲ್ಟಾ ಆ ಸೈಡ್ ಹಾಕೋ ಪಟಾಕ್ಸಿ ಹಾಕೋ ಹಾಂ ಬಿಡಕ್ಕೆ ಬರ್ಬೇಕಲ್ಮ ಮತ್ತೆ ನೀವು ನಡ್ಕೊತ ಹೋಗ್ತೀರ ನಡ್ಕೊತ ಹೋಗ್ತೀರ ಅಂದ್ರೆ ಬಿಡ್ತೇನೆ ಬಾ ಫಾಸ್ಟ್ ಬಾಮ್ಮ ಹಾಂ ಬಾ ಲಘು ಬಾ ತೋ ಫಟಾಕ್ ಸಾಕು ಇನ್ನೊಂದು ಶೂಸ್ ಹಾಕು ಅದೇಮ್ಮ ಅದಲ್ಲ ಎಲ್ಲ ಇಲ್ಲೈತೆ ನೋಡಿ ಇಲ್ಲಿ ಕೆಳಬಿದ್ದೈತೆ ನೋಡಿ ಚೆನ್ನಾಗಿ ಇಡಂಗಿಲ್ಲ ಏನಿಲ್ಲ ಲಘು ಹಾಕು ಬಾ ಇದು ಹಿಡ್ಕೊತಿಕ್ಯಾರಿ ಒಂದು ಬಾಟ್ಲಾರ ಹಿಡ್ಕೊ ಸ್ಕೂಲ್ ಬ್ಯಾಗು ಎಲ್ಲ ನಾನೇ ಹೆಂಗೆ ಹಿಡ್ಕೊರಿ ಬಿಡು ಪ್ರೇಯರ್ ಮಾಡು ಪ್ರೀತಿಯ ಸ್ವರೂಪನಾದ ಕರ್ದಪ್ಪ ತಂದೆ ದೇವರಿಗೆ ಸ್ತೋತ್ರ ಬಯಸೋದಂತೆ ನಿಮಿಷವನ್ನಾದ ಸ್ಕೂಲ್ಗೆ ಹೋಗುವಾಗ ಮಕ್ಕಳ ರಕ್ಷಿಸಿ ಕಾದು ನಡೆಸು ನಿನ್ನ ಪರಿಶುದ್ಧ ರಕ್ತದಲ್ಲಿ ಮಕ್ಕಳ ಮರೆ ಮಾಚು ಯಾವ ಒಂದು ದುಷ್ಟನ ದೃಷ್ಟಿಯಪ್ಪ ಯಾವ ಒಂದು ಸೈತಾನ ಆಯುಧ ಕುತಂತ್ರ ಮಕ್ಕಳನ್ನ ಮುಟ್ಟದಂತೆ
ರಕ್ಷಿಸಿ ಕಾದು ನಡೆಸು ನೀನು ಜ್ಞಾನ ತಿಳುವಳಿಕೆಯಿಂದ ಮಕ್ಕಳನ್ನ ತುಂಬು ಸ್ಕೂಲಲ್ಲಿ ಫ್ರೆಂಡ್ಸು ಅಪ್ಪ ಟೀಚರ್ಸು ಸ್ಟಾಫ್ ಜೊತೆ ಕರೆಕ್ಟಾಗಿ ಬಿಹೇವ್ ಮಾಡೋ ಜ್ಞಾನವನ್ನು ಕೊಡು. ಆಶೀರ್ವದಿಸು, ಬಲಪಡಿಸು. ಹೋಗುವಾಗ ಬರುವಾಗ ಅಪ್ಪ ನಿನ್ನ ರಕ್ತದಲ್ಲಿ, ಅಪ್ಪ ನಿನ್ನ ಹಸ್ತದಲ್ಲಿ ಮಕ್ಕಳನ್ನ ಕಾದು ಕಾಪಾಡು. ಮತ್ತೊಂದು ಅವ್ರದ್ದು ಎಲ್ಲವನ್ನೂ ನೀನು ಹಸ್ತಪಡಿಸ್ತಾ ಯೇಸುವಿನ ಅತ್ಯಂತ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥನೆಯನ್ನು ಬೇಡಿ ಬಂದೊಳಗೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಮುಂದೆ ಹೇಳು. ಜೀಸಸ್, ಆಮೇನ್. ಕೈ ಬಿಡು, ಕೈ ಬಿಡು, ನನ್ನ ಕೈ ಬಿಡು. ಹಾಂ, ಮತ್ತು ಇವ್ರು ಡ್ಯಾಡಿ ಇಲ್ಲಲ್ಲ, ಮಮ್ಮ ಕರ್ಕೊಂಡು ಹೋಗ್ಬೇಕಂದ್ರೆ ಬೈಕು. ಮಕ್ಕೊಂಬಿಡುವ ಇಲ್ಲೇ ಶೋಣ. ಕಾಲರ್ದು ಸರಿ ಮಾಡ್ಕೊಮ್ಮ. ಹೆಂಗದ ಕಾಲರ್ ನೋಡಿ ಹೆಂಗದವು? ಹಾಂ, ಲಘು ಬರ್ತೇನೆ. ಶೋಣ, ಕಾಲರ್ ಸರಿ ಮಾಡ್ಕೊ. ಅದು ಸರಿಯಾ? ಇದು ಒಳಗೆ ಇಟ್ಟು ಹೋಗಿ ನನ್ನ ಸೈಕಲ್ ಕೀ ಇದು ಪಟ್ನ ಹೋಗು. ಇದೊಂದು ಕೀ ಸೈಕ್ಲಿಂಗ್ ಅದು ಮುಗಿಸ್ಕೊಂಡು ಜಂಪರ್ ಮಾಡಿ ಈಗ ಇದು ನೋಡ್ರಿ ನಮ್ಮ ಮನೆ ಮಾಡಿದ್ದೆ. ಇವು ಹಿಂಗೆ ಸ್ವಲ್ಪ ಮಜ್ಜಿಗೆ ಗತ್ತೆ ಅಂದರೆ ಮಜ್ಜಿಗೆ ಸ್ವಲ್ಪ ಗಟ್ಟಿ ನೆನೆದ ಹಿಂಗೆ ಇದಾಗ್ತಾವೆ, ಕಲರ್ ಚೇಂಜ್ ಆಗಿದ್ದು ಗೊತ್ತಾಗ್ತದೆ. ಹಿಂಗಾಗಿದ್ದ ಡೇ ಟೈಮ್ ಒಳಗೆ ಇವನ್ನ ಒಣಗಿ ಹಾಕ್ಬೇಕು. ಇದು ಮಜ್ಜಿಗೆ ಹಂಗೆ ಇಡಬೇಕು, ಮತ್ತು ರಾತ್ರಿ ಮತ್ತು ನೆನೆಸಿಡ್ಬೇಕು. ಹಂಗೆ ಒಂದು 2 ರಿಂದ 3 ದಿನ ಹಂಗೆ ಮಾಡ್ಬೇಕು. ಇದನ್ನು ಫ್ರಿಜ್ನಾಗ ಇಡ್ತೇನೆ ನಾನು, ಯಾಕಂದ್ರೆ ಅದು ಈಗ ಹಿಂಗೆ ಬಿಸಿಲಿಗೆ ಒಣಗಿ ಹಾಕ್ತೇನೆ. ಭಾಳ ಅಂದ್ರೆ ಭಾಳ ರುಚಿ ಆಗ್ತವೆ. ಬೇಕಿದ್ರೆ ನಮ್ಗೆ ಹಿಂಗೆ 2 ಟ್ರಿಪ್ ಇನ್ನೊಂದು ಅರ್ಧ kg ಇದು ಈಗ ಹೆಂಗಿದ್ರೆ ಇವ್ನು ಒಣಗಿ ಹಾಕಿರಲಿಲ್ಲ, ಇದು ಮೊಸರು ಕುಲ್ಲ ಇರ್ತೈತಲ್ಲ, ಇದ್ರೊಳಗೆ ನಾನು ನೆನೆ ಇಟ್ಟು ಅದನ್ನು ರಾತ್ರಿ ಒಣಗಾಕಿ ಹಾಕ್ಬೋದು. ಹಂಗೂ ಮಾಡ್ಬೋದು, ಹಿಂಗೂ ಮಾಡ್ಬೋದು. ಇವು ಹಿಂಗೆ ಫೀಲ್ ಆಗ್ತೈತೆ, ಒಳ್ಳೆ ತುಪ್ಪ ಥರ ಅನ್ನಿಸ್ತಾವೆ, ಚಲೋ ತೆಗಿದಾಗ್ಬಿಡ್ತಾವೆ. ಹಿಂಗೆ ಕೈ ಒಳಗೆ ಒಂದು ಸ್ವಲ್ಪ ಹಿಂಡ್ಕೊಂಡು ಒಣಗಿ ಹಾಕೋದು. ಈ ಮೊಸರುಗಾಯಿಗೆ ಯಾವಾಗೂ ಭಾಳ ಖಾರ ಇರಬಾರ್ದು, ಭಾಳ ಸಪ್ಪು ಇರಬಾರ್ದು, ಮೀಡಿಯಮ್ ಇರಬೇಕು. ಆಮೇಲೆ ಒಂದು ಸ್ವಲ್ಪ ಸೈಜ್ ಹಿಂಗೆ ಉದ್ದುದ್ದು ದೊಡ್ಡ ಇರಬೇಕು, ಅಂದ್ರೆ ಚಲೋ ಆಗ್ತಾವೆ. ಇವು ಆ್ಯಕ್ಚುಲಿ ಹೆಸರಿಗೆ ಒಂದು ಅರ್ಧ ಕಿಲೋ ಅದಾವು, ಬಟ್ ಒಣಗಿದ ಮೇಲೆ ಭಾಳ ಕಡಿಮೆ ಆಗ್ತಾವೆ. ಆದರೆ ನಾನು ಹೆಚ್ಚಾಗಿ ಹಿಂಗೆ ಸ್ವಲ್ಪನೇ ಮಾಡ್ತೇನೆ, ಯಾಕಂದ್ರೆ ಒಮ್ಮೊಮ್ಮೆ ಹೇಳಕ್ಕೆ ಬರಲ್ಲ, ಒಮ್ಮೆ ಮಳೆ ಬಿಸಿಲೇ ಬರಲ್ಲ. ಇಲ್ಲಿ ವಾರಾನ್ಗಂಟ್ಲೆ ಅಷ್ಟು ಮಳೆ ಬಂದುಬಿಡ್ತೈತಿ. ಹುಡುಗರಿಗೆಲ್ಲ ಸ್ಕೂಲ್ ಕಳಿಸಿ ಬಂದೆ. ಇವತ್ತೊಂದು ಸ್ವಲ್ಪ ಪುಳಿಯೋಗರೆ ಪೌಡ್ರ್ ಮಾಡಬೇಕಾಗೈತಿ. ಅದು ಹುಣ್ಚಿಕಾಯಿ ಇದ್ದಿದ್ದು ಮತ್ತು ಪುಳಿಯೋಗರೆ ಪೌಡ್ರ್ 2 ಮಾಡಬೇಕಾಗೈತಿ. ಹುಣ್ಚಿಕಾಯಿ ನೆನೆ ಇಟ್ಟು ಬೇರೆ ಕೆಲಸ ಮಾಡ್ತೇನೆ. ಅದೊಂದು 3-4 ತಾಸು ನೆನೆದ್ರೆ ಚಲೋ ಇದಾಗ್ಬಿಡ್ತೈತಿ. ಕುದಿಸೋದು ಭಾಳ ಹೊತ್ತು ಆಗೋದಿಲ್ಲ. ಇದ್ರೊಳಗೆ ನಾನು ಇನ್ನೊಂದು ಅರ್ಧ ಕಿಲೋ ಅಷ್ಟು ಅದಾವೆ ಮೆಣಸಿನ್ಕಾಯಿ, ಅವನ್ನ ನೆನೆ ಇಟ್ಬಿಡ್ತೀನಿ. ಇದು ಇಷ್ಟ ಗಟ್ಟಿ ನೋಡಿರಿ, ಫುಲ್ ಮೊಸರು ಮತ್ತು ಇದು ಜೀರಿಗೆ ಮತ್ತು ಆಮೇಲೆ ಉಪ್ಪು, ಸ್ವಲ್ಪ ಧನಿಯಾ ಪುಡಿ ಇಷ್ಟಾಗೈತಿ. ಮತ್ತು ಇದು ಏನೇ ಹಿಂಗೆ ಒಳಗೆ ತುಂಬೋದಿದ್ರೆ ಗಟ್ಟಿ ಮೊಸರಲ್ಲೇ ಮಾಡಬೇಕು. ಇದು ನಮ್ದು ಹಿಂಗೆ ಬರೀ ನೆನೆಸಿಡೋದು ಮೆಥಡ್ ಮಾಡಿದರೆ ಇಷ್ಟ ಅಂದ್ರೆ ಸಾಕಾಗ್ತೈತಿ. ಇದ್ರೊಳಗೆ ನಾನು ಅವನಷ್ಟು ಹೆರಚಿ ಎಲ್ಲ ಕೆಲಸ ಅಂತಂದು ಮಾಡ್ತೀನಿ. ಹಿಂಗೆ ಬಿಸಿಲಿಗೆ ಹಾಕಿದರೆ ಚಲೋ ಇದಾಗುತ್ತೆ. ಸ್ವಲ್ಪ ಮಳೆ ಆಗೈತೈತೆ. ಈ ಹುಡುಗರಿಗೆ ಹಂಗೆ ನೀರು ತುಂಬಿದ್ದೆಲ್ಲ ಚಲೋ. ಇವೆಲ್ಲ ಒಂದು ಸ್ವಲ್ಪ ಕ್ಲೀನ್ ಮಾಡ್ತೀನಿ. ಇವು ಶೇಂಗಾನು ಒಂದು ಸ್ವಲ್ಪ ಹೊರಗೆ ಒಣಗಿ ಹಾಕಿ ಬರ್ತೀನಿ. ಇವು ಸ್ಕೂಲ್ ಹೋದಾಗ ಇವೆಲ್ಲ ಕೆಲಸ ಆಗ್ತಾವೆ, ಇಲ್ಲ ಆಗೋದೇ ಇಲ್ಲ.
ನೋಡಿರಿ ತಪ್ಪಲು ಉಳ್ಳಾಗಡ್ಡಿ ಪಲ್ಯ ಮಾಡತ್ತೆ. ನಂಗೆ ಭಾಳ ಫೇವ್ರೇಟ್ ಪಲ್ಯ ಇದೆ. ಇಲ್ಲಿ ರೇರಾಗಿ ಸಿಗ್ತೈತಿ, ಯಾವಾಗ ವರ್ಷದಾಗ 1-2 ಸಲ ಸಿಗ್ತೈತಿ. ಈ ಉಳ್ಳಾಗಡ್ಡಿ ರೇಟು ಜಾಸ್ತಿ ಆಗಿಲ್ಲ, ಮೋಸ್ಟ್ಲಿ ಅದಕ್ಕೆ ಬಂದಿರ್ಬೇಕು. ಫಸ್ಟ್ ಈ ಉಳ್ಳಾಗಡ್ಡಿ ಸ್ವಲ್ಪ ಸಣ್ಣ ಸಣ್ಣ ಇರ್ತಾವೆ, ಬಟ್ ಇವಾಗ ಸಪ್ರೇಟಾಗಿ ತೆಗೆದು ಕಟ್ ಮಾಡಬೇಕು, ಅಂದರೆ ಈಸಿ ಆಗ್ತದೆ ಕಟ್ ಮಾಡೋಕ್ಕೆ. ಇದು ಮಾಡಿ ಸಪ್ರೇಟ್ ಇಟ್ಕೋಬೇಕೆಲ್ಲ. ಇದ್ರಾಗೆಲ್ಲ ವೇಸ್ಟ್ ಇರೋ ತೆಗ್ದೇನೆ. ಇದು ಮಾಡ್ಕೊಳಕ್ಕೆ ಟೈಮ್ ಆಗ್ತೈತಿ. ಇದು ಫ್ರೈ ಮಾಡೋದು ಅಷ್ಟೇ, ಇದೇನು ಭಾಳ ತಗೊಂಗಿಲ್ಲ. ಉಳ್ಳಾಗಡ್ಡಿನೂ ಸಣ್ಣಗೆ ಹೆಚ್ಕೊಂಡೇನಿ. ಆಮೇಲೆ ಇವನು ಒಂದು ಕವರ್ ಹಾಕ್ಕೊಂಡೇನೆ, ಎಲ್ಲ ಹೆಚ್ಕೊಂಡು ಸಣ್ಣಗೆ. ಇದು ಒಂದು ನಿಮಿಷ ಪಲ್ಯ ಆಗ್ತೈತಿ. ಆಮೇಲೆ ಇದಕ್ಕೇನು ರೊಟ್ಟಿ ಪಲ್ಯ ಇದು ಬೇಡ, ಹಂಗೆ ತಿನ್ಬೋದು, ಅಷ್ಟು ಮಸ್ತ್ ಇರ್ತೈತಿ. ಮಿಸ್ ಆಗೈತಿ. ಇದು ತಪ್ಪಲು ಪಲ್ಯ ಸಿಗ್ತೈತೆ ಇಲ್ಲಿ. ಇದು ರಾಜಗಿರಿ ಗದ್ದೆನೇ ಇರ್ತೈತಿ, ತೋಟ ಕೂಡ ಅಂತಾರೆ. ಇದು ಸೋಸ್ ಇಟ್ಕೊಂಡೇನೆ. ಯಾವುದೇ ತಪ್ಪಲು ಪಲ್ಯ ಒಳಗೆ ಇದು ಸ್ಟೇಮ್ ಅಂತ ಏನಿರ್ತಿರಲ್ಲ, ದಂಟು, ಅದು ಭಾಳ ಇಂಪಾರ್ಟೆಂಟ್. ಅದನ್ನೂ ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡ್ರಿ. ಅಟ್ಲೀಸ್ಟ್ ಅದ್ರ ಹಾಫಷ್ಟು, ಭಾಳ ದಪ್ಪ ಇರುತ್ತೆ ಇಲ್ಲ, ಹಾಫಷ್ಟು ಸುಲಿದು ಹಿಂಗೆ ಸೈಡು ಇದು ಬರ್ತೈತಿ, ಹಿಂಗೆ ನಾರು ಬರ್ತೈತಿ, ಅದನ್ನು ತೆಗೆದು ಪಲ್ಯ ಒಳಗೆ ತಿನ್ನಿರಿ. ಭಾಳ ಅಂದ್ರೆ ಭಾಳ ಚಲೋ ಇದೆ. ವೆಯ್ಟ್ ಲಾಸ್ಗೂ ಚಲೋ, ಮತ್ತು ಸಿಕ್ಕಾಪಟ್ಟೆ ಆಕ್ಸಿಜನು, ಐರನ್ ಕಂಟೆಂಟು ಎಲ್ಲ ಇರ್ತೈತಿ. ಎಲ್ಲ ಏಜ್ದವ್ರಿಗೂ ಚಲೋ. ಇದು ಆ್ಯಕ್ಚುಲಿ ಇಲ್ಲಿ ಪಪ್ಪು ಅಂತಂದು ಬ್ಯಾಳೆ ಒಳಗೆ ಹಾಕಿ ಮಾಡ್ತಾರೆ, ಬಟ್ ನಮ್ಮ ಮನೆಯೊಳಗೆ ಇವು ಬ್ಯಾಳೆ ಒಳಗೆ ಹಾಕಿದ್ರೆ ಯಾರು ತಿನ್ನಲ್ಲ, ಅದಕ್ಕೆ ನಾನು ಜಸ್ಟ್ ಹಂಗೆ ತಾಳಿಸ್ತೇನೆ. ಇದು ಸೋಸ್ ಇಟ್ಕೊಂಡೇನೆ, ಸ್ವಚ್ಛಂಗೆ ತೊಳಿತೇನೆ. ಇವು ತಪ್ಪಲು ಪಲ್ಯ ಯಾವಾಗ ಭಾಳ ಸ್ವಚ್ಛಂಗೆ ತೊಳಿಬೇಕು, ಯಾಕಂದ್ರೆ ಅವರು ಸರಿಯಾಗಿ ತೊಳೆದಿರೋಂಗಿಲ್ಲ. ಅವು ಬೇರೆಯವ್ರಿಗೆಲ್ಲ ಉಸುಕಿರ್ತೈತಿ. ಆಮೇಲೆ ಹೈಟ್ ಕಮ್ಮಿ ಇರ್ತಾವಲ್ಲ, ಸ್ವಲ್ಪ ಉಸುಕೆಲ್ಲ ತೊಳ್ತಿರ್ತೈತಿ. ಈ ಪುಳಿಯೋಗರೆ ಮೆಣಸಿನ್ಕಾಯಿ ಮಣ್ಣು ಹಾಕೇನೆ ಒಂದು 4 ಹಸಿಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡು ಮಾಡ್ಬಿಡ್ತೇನೆ ಬರೋಬ್ಬರ. ನಾನು ಇವೆರಡೂ ಸೇರಿನ ಮಾಡಿಬಿಡ್ತೇನೆ, ಯಾಕಂದರೆ ನಮ್ಮ ಮನೆಯೊಳಗೆ ತಪ್ಪಲು ಪಲ್ಯ ಯಾರು ತಿನ್ನೋಂಗಿಲ್ಲ, ನಾವು ಒಬ್ಬಕ್ಕೆ ತಿಂತೇನೆ. ಸೊ ಅದಕ್ಕೆ ಮತ್ತೆ ಹೆಂಗಿದ್ರು ಮಾಡೋ ಪ್ರೊಸೀಜರ್ ಅಂತೂ ಸೇಮ ಇರ್ತೈತಿ. ಸೊ ಇದನ್ನು ಚಲೋ ತಂದು ವಾಶ್ ಮಾಡಿ ಎಣ್ಣೆ ಹಾಕೇನಿ, ಹಸಿಮೆಣಸಿನ್ಕಾಯಿ ಹರಿಚಿಟ್ಕೊಂಡೇನಿ. ಇವನು ಚಲೋ ತಂದು ವಾಶ್ ಮಾಡಿ ಮಾಡ್ತೀನಿ. ಇದಕ್ಕೆ ನೋಡಿರಿ ಸ್ವಲ್ಪ ಎಣ್ಣೆ ಹಾಕೇನಿ, ಹಸಿಮೆಣಸಿನ್ಕಾಯಿ ಹಾಕ್ತೇನೆ. ಇಲ್ಲೇ ಪುಳಿಯೋಗರೆ ಪೌಡ್ರಾಗ ಹಂಚಿಟ್ಟೇನೆ. ಯಾವಾಗೂ ಈ ಕೆಂಪು ಹಂಚೊಳಗೆ ಮಾಡಿದ್ರೆ ಚಲೋ ಇದಾಗ್ತ. ಫಸ್ಟ್ ನೋಡಿರಿ, ಇದು ಕಡಲೆಬೇಳೆ ಐತಿ. ಇವತ್ತು ಜಾಸ್ತಿ ಮಾಡಲ್ಲ, ಸಣ್ಣ ಬಟ್ಲೆ ಒಂದೊಂದು ಬಟ್ಲೆ ತೊಗೋತೀನಿ ಎಲ್ಲನೂ. ಇವೇನು ಕಡಲೆಬೇಳೆ ತೊಗೊಂಡಲ್ಲ, ಇಷ್ಟ ತೊಗರಿಬೇಳೆ ತೊಗೊಂಡು ಉದ್ದಿನಬೇಳೆ ತೊಗೊಳೋದು. ಸಣ್ಣ ಇಡ್ತೇನೆ ಗ್ಯಾಸ್. ಉದ್ದಿನಬೇಳೆನೂ ಅಷ್ಟೇ. ಈಗ ಧನಿಯಾ ಕಾಳು ತರ್ತೇನೆ. ಸ್ವಲ್ಪ ಬೇಕಾಗ್ತಾವೆ ತೊಗೊಳ್ತೀರಿ. ಇವು ಹಾಕಾಕ್ತೀನಿ. ಇವೆಲ್ಲನೂ ಒಂದು ಸ್ವಲ್ಪ ಇಂಥವು ಕಟ್ಟಿ ಚಮಚನೆ ಮಾಡಿದರೆ ಚಲೋ ಆಗ್ತವೆ. ಯಾಕಂದರೆ ಇವು ಭಾಳ ಹೊತ್ತಾಗ್ತಾವಲ್ಲ, ಸ್ಟೀಲ್ ಚಮಚ ಅಂದರೆ ಸುಡ್ತಾವೆ. ಇವನ್ನ ಚಲೋ ತಂಗಿ ಮಿಕ್ಸ್ ಮಾಡ್ತೇನೆ. ಇನ್ನೂ ಹಾಕಬೇಕಿದ್ರು ಮೆಂತೆ, ಅದು ಜಸ್ಟ್ ಇದು ಮಾಡತ್ತೀನಿ.
ಇಲ್ಲಿ ನೋಡ್ರಿ ಇದು ಪಲ್ಯ ಇದಾಗೈತಿ. ಇದಕ್ಕೆ ಸ್ವಲ್ಪ ಹಿಂಗೆ ಹಾಕ್ತೀನಿ. ಹಿಂಗೆ ಹಾಕಿ ಇದು ಚಲೋ ನೀರು ಬಸ್ತೈತೆಲ್ಲ ಇಂಥ ಜಾಗಿ ಇದ್ದದ್ದು ಇದ್ರಾಗೈತಿ. 2 ಮಿನಿಟ್ಸ್ ಆಗ್ಬಿಡ್ತದೆ. ಸೋಸು ಒಂದು ಭಾಳ ಜಿಂಜಾಗ್ತೈತಿ. ಇದಕ್ಕೊಂದು ಸ್ವಲ್ಪ ಮೆಂತ್ಯಕಾಳು ಹಾಕ್ತೇನೆ. 1 ಟೇಬಲ್ ಸ್ಪೂನ್ ಅಷ್ಟು ಆಗುತ್ತೆ. ನಿಯರ್ಲಿ ನೀವು ಎಲ್ಲನೂ ಎಷ್ಟು ತೊಗೊಂಡಿರ್ತೀರಿ ಅದರಲ್ಲಿ 1/4 ಅಷ್ಟು ತೊಗೊಂಡ್ರೆ ಸಾಕು. ಸ್ವಲ್ಪ ಮೀಡಿಯಮ್ ಫ್ಲೇಮ್ ಇಡ್ತೀನಿ. ಭಾಳ ಅದೆಲ್ಲ ಹೊಂಟೈತಿ. ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ತೇನೆ ಪಲ್ಯಕ್ಕೆ. ಜೀರಿಗೆ ಹಾಕ್ಬೇಕು. ಇದಕ್ಕೆ ಜೀರಿಗೆನೂ ಅಷ್ಟೇ. ಇವೆಲ್ಲನೂ ಎಷ್ಟು ತೊಗೊಂಡಿವೆ ಅದು ಹಾಕ್ತದೆ ಅಷ್ಟೇ. ಒಂದು ಸ್ವಲ್ಪ ಒಣ ಕೊಬ್ಬರಿ ಅಷ್ಟು ಹಾಕ್ತೇನೆ. ಸ್ವಲ್ಪ ಸಾಸಿವೆ ಹಾಕಿದೆ, ಅರ್ಧ ಬಟ್ಲು ಅಷ್ಟೇ. ಇವು ಲಘು ಇದಾಗ್ತವಂಥದ್ದು ಇವು ಲಾಸ್ಟ್ ಮಿಕ್ಸ್ ಮಾಡಿದೆ. ಈಗ ಒಂದು ಸ್ವಲ್ಪ ಒಣ ಮೆಣಸಿನ್ಕಾಯಿ ಅಷ್ಟು ಇದು ಮಾಡ್ಕೊತೀನಿ. ಸ್ವಲ್ಪ ಬ್ಯಾಡಿಗೆ ಸ್ವಲ್ಪ ಗುಡ್ಕುರಿ ಎರಡು ಮಿಕ್ಸ್ ಮಾಡ್ಕೋಬೇಕು. ನೋಡಿರಿ ತಪ್ಪದ ಪಲ್ಯ ರೆಡಿ ಆಯ್ತು. ಇದು ಡಯಟ್ ಮಾಡೋರಿಗೆ ಅದು ಹಿಂಗೆ ಫುಲ್ ಹೊಟ್ಟೆ ತುಂಬತೈತಿ. ಒಂದು ಚಪಾತಿಗೆ ಜಾಸ್ತಿ ಪಲ್ಯ ತಿನ್ನಬೇಕು. ಈ ಥರ ತಪ್ಪಲ ಪಲ್ಯ ಎಷ್ಟು ತಿಂದರೂ ಏನಾಗಂಗಿಲ್ಲ. ಇದು ಹುರಿದೀನಿ, ಇದನ್ನು ತೆಗೆದಿಟ್ಕೊತೀನಿ. ಇವು ಎಳ್ಳು ಲಘು ಇದಾಗ್ತಾವೆ ಒಂದು ಅದಕ್ಕೆ ಲಾಸ್ಟ್. ಆಮೇಲೆ ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು 15 ಅದಾವು. ಇದನ್ನು ತೆಗೆದು ಇವನ್ನ ಹುರ್ಕೋತೀನಿ. ಈಗ ನೋಡಿರಿ ಇದಕ್ಕೊಂದು ಸ್ವಲ್ಪ 1 ಕಪ್ ಅಷ್ಟು ಎಳ್ಳದಾವು. ಇದಕ್ಕೆ ಹಿಂದಿನ ಪುಡಿ ಹಾಕಿಡ್ತೇನೆ. ಮತ್ತು ಮಿಕ್ಸರ್ಗೆ ಹಾಕೋದು ಚಲೋ ತಂಗಿ ಮಿಕ್ಸ್ ಆಗ್ತೈತಿ. ಹಿಂಗೆ ಆಮೇಲೆ ಉಪ್ಪು ಹಾಕಿಟ್ಬಿಡ್ತೇನೆ. ಅರಿಶಿನ ಪುಡಿ ನೀವು ನೋಡಿರಿ ಚಟಪಟ ಅನ್ನಂತು. ಇದು ಪಲ್ಯ ರೆಡಿ ಆಯ್ತು. ಇದಕ್ಕೆ ಉಪ್ಪು ಅರಿಶಿನ ಪುಡಿ ಆಮೇಲೆ ಹಿಂಗೆ ಹಾಕಿದೆ. ಇವು ಆಲ್ಮೋಸ್ಟ್ ಆಗ್ಯಾವ. ಇವನ್ನ ತೆಗಿತೇನೆ. ಇವನ್ನ ತೆಗೆದು ಇವು ಒಣ ಮೆಣಸಿನ್ಕಾಯಿ ಅಷ್ಟು ಫ್ರೈ ಮಾಡ್ತೀನಿ. ಒಣನ ಫ್ರೈ ಮಾಡೋದು, ಯಾವುದೂ ಇದು ಹಾಕೋದಿಲ್ಲ ಆಯಿಲ್. ಆಮೇಲೆ ಹುಂಚಿ ಹುಳಿ ಇದು ನಾನು ಸ್ವಲ್ಪ ಕಿವುಚಿ ಇದು ಬಾಯ್ಲ್ ಮಾಡೋಕ್ಕೆ ಇರ್ತೀನಿ. ನಾನು ಮಗಳ ಸ್ಕೂಲ್ ಟೈಮಲ್ಲಿ ಸ್ಕೂಲ್ ಕರ್ಕೊಂಡ್ಬಂದು ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಇದು ಹುರಿದು ಮಾಡಿ ಇಟ್ಬಿಡ್ತೇನೆ. ಯಾಕಂದ್ರೆ ಮತ್ತು ಇದು ನೋಡಿರಿ ಫುಲ್ ಕಿವುಚಿ ಇದನ್ನೇನು ಸೋಸ್ಕೊಳಕ್ಕೆ ಹೋಗಂಗಿಲ್ಲ. ನನಗೆ ಭಾಳ ಟೈಮ್ ಆಗ್ತೈತಿ. ಕೈಗೆ ಬರೋ ಇವು ಹುಂಚಿ ಕಪ್ಪು ಇವು ಜುಬ್ರ ಎಲ್ಲ ಇರ್ತಲ್ಲ ಅವನಷ್ಟು ತೆಗೆದು ಬಾಯ್ಲ್ ಮಾಡೋಕ್ಕೆ ಇರ್ತೀನಿ. ನೀವು ನಾವು ಮನೆಯವ್ರ ತಿನ್ನೋದಲ್ಲ ಅಷ್ಟೊಂದೆಲ್ಲ ಏನು ಮಾಡೋದು. ಆಮೇಲೆ ಒಂದು ಸ್ವಲ್ಪ ಹುಂಚಿಕಪ್ಪ ಅವಕ್ಕೆ ತೆಗಿಬೇಕು. ಇವು ಹಿಂಗೆ ಕಡ್ಡಿ ಇರ್ತಾವಲ್ಲ ನಂಗಂತೂ ಬಾಯಾಗಿ ಬಂದು ಸೇರ್ತಾವೆ. ಇಲ್ಲಿ ಫ್ರೈ ಆಗ್ತಾವೆ. ಸಣ್ಣ ಇಟ್ಟು ಸ್ವಲ್ಪ ಇದು ಗರಂ ಕುರ್ಮ ಆದರೆ ಸಾಕು. ಮಿಕ್ಸಿ ಹಾಕೋದು ಸಣ್ಣ ಆಗಬೇಕಲ್ಲ ಅಷ್ಟಾದರೆ ಸಾಕು. ಇದ್ರನ್ನ ಬಾಯ್ಲ್ ಮಾಡೋಕ್ಕಿಟ್ಟು ಆಲ್ರೆಡಿ ನಾನು ಒಂದು ಸಪ್ರೇಟಾಗಿ ಪುಳಿಯೋಗರೆ ಇದು ಮಾಡೋದು ತೋರಿಸ್ತೀನಿ. ಇದು ವರ್ಷಗಟ್ಟಲೆ ಇಟ್ಟರು ಏನಾಗಂಗಿಲ್ಲ. ಈಗ ನಾ ಮಾಡೋದು ನಿಯರ್ಲಿ ಒಂದು 3-4 ಮಂತ್ಸಿಗೆ ಆಗೋಷ್ಟು ಆಗ್ತೈತಿ. ಈ ಪಲ್ಯ ತೆಗೆದು ಬಿಡ್ತೇನೆ. ಯಾವಾಗ ಹಿಂಗೆ ಅಡುಗೆ ಆದಮೇಲೆ ಆ ಮೇನ್ ಬಾಂಡೆಯಿಂದ ಬೇರೆ ಇದಕ್ಕೆ ಟ್ರಾನ್ಸ್ಫರ್ ಮಾಡಿ ಅವ್ರ ಬಾಂಡೆ ತೊಳೆದೈತೆ. ಅಷ್ಟು ದೊಡ್ಡ ಬಾಂಡೆ ಒಳಗೆ ಇಟ್ಕೊಂಡು ಕೊಡ್ತೀನಿ. ಆಮೇಲೆ ಅವ್ರು ಜರ್ಮನ್ ಅದು ಇರ್ತಾವಲ್ಲ ಅವ್ರು ರಿಯಾಕ್ಷನ್ ಆಗ್ತಾವೆ ಹುಳಿ ಇದ್ದದಕ್ಕೆ. ಸೊ ಆದಷ್ಟು ನಾನು ಸ್ಟೀಲ್ ಹೋಗಿ ಇದು ಮಾಡ್ತೇನೆ, ಚೇಂಜ್ ಮಾಡ್ತೇನೆ. ನನ್ನ ಫೇವ್ರೆಟ್ ಪಲ್ಯ ಒಂದು 2 ನಿಮಿಷನ ರೆಡಿ ಆಯ್ತು. ಬಟ್ ಇದು ಸೋಸೋದು ಮಾತ್ರ ನನ್ನ ಫೇವ್ರೆಟ್ ಪಲ್ಯ ಬರೀ ಒಂದು 2 ನಿಮಿಷನ ರೆಡಿ ಆಯ್ತು. ಬಟ್ ಇದು ಸೋಸೋದು ಮಾತ್ರ ಸಿಕ್ಕಾಪಟ್ಟೆ ಟೈಮ್ ಆಗ್ತೈತಿ.
ಅದ್ರಾಗ ನಾನು ಎರಡು ಇದ್ವಲ್ಲ, ಎರಡು ಸೇರಿ ಒಂದು ಹಾಫ್ ಆನ್ ಅವರ್ಕಿಂತ ಜಾಸ್ತಿನೇ ಆಯಿತು. ಬಟ್ ಟೇಸ್ಟ್ ಮಸ್ತ್ ಇರ್ತೈತಿ. ಆಮೇಲೆ ನನ್ನ ಫೇವ್ರೇಟು ವೆಯ್ಟ್ ಲಾಸ್ಗೂ ಹೆಲ್ಪ್ ಆಗ್ತೈತಿ, ಫಾರ್ ಹೆಲ್ಪ್. ಒಂದು ದೊಡ್ಡ ಬಟ್ಲಷ್ಟು ಎಣ್ಣೆ ಹಾಕೇನಿ ನಾನು. ಈ ಎಣ್ಣೆ ಹಾಕಿ, ಇದು ಎಣ್ಣೆ ಬಿಸಿ ಆದಮೇಲೆ ಇದಕ್ಕೊಂದು ಸ್ವಲ್ಪ ಸಾಸಿವೆ ಹಾಕಿ, ಇದು ಹುಂಚಿ ಉಳಿದೇನು ಎಲ್ಲ ಇದು ಮಾಡಿರ್ತೇನಲ್ಲ ಗೊಜ್ಜ, ಆಲ್ಮೋಸ್ಟ್ ನನಗೇನು ಎಲ್ಲಿ ಹುಂಚಿ ಕಪ್ ಸಿಗಲಿಲ್ಲ. ಒಂದು ಸತಿ ಇನ್ನೊಮ್ಮೆ ಕ್ರಾಸ್ ಚೆಕ್ ಮಾಡ್ತೇನೆ. ಇದು ನಿಯರ್ಲಿ ಒಂದು 40 ಮಿನಿಟ್ಸ್ ಆಗ್ತೈತಿ ಇದಾಗೋದು, 40 to 45 ಮಿನಿಟ್ಸ್. ಇದು ನೋಡಿರಿ, ಇದು ಸ್ವಲ್ಪ ಬ್ರೌನ್ ಐತಲ್ಲ, ಬ್ಲ್ಯಾಕ್ ಆಗ್ತೈತಿ. ಆಮೇಲೆ ಇದ್ರೊಳಗಿಂದು ವಾಟರ್ ಕಂಟೆಂಟ್ ಕಂಪ್ಲೀಟಾಗಿ ಹೋಗಿ ಇದು ಎಣ್ಣೆ ಒಳಗೆ ಇದು ಉಳ್ಕೋಬೇಕು, ಉಪ್ಪಿನಕಾಯಿ ಆಗುತ್ತೆ. ಹಂಗಂದ್ರೆ ಇವು ವರ್ಷಾನುಗಟ್ಲೆ ಇಟ್ಟರು ಕೆಡೋದಿಲ್ಲ. ನಾನು ಇದು ಹುಂಚಿಕಾಯ್ದು ಮತ್ತು ಅದು ಪುಳಿಯೋಗರೆ ಪೌಡ್ರ್ ಎರಡು ಸಪ್ರೇಟಾಗಿ ಸ್ಟೋರ್ ಮಾಡ್ತೇನೆ, ಬಾಟಲ್ದಾಗ ಹಾಕಿ, ಗಾಜಿನ ಬಾಟ್ಲಿಗೆ ಹಾಕಿ. ಒಬ್ಬೊಬ್ಬರು ಅದನ್ನ ಎರಡು ಮಿಕ್ಸ್ ಮಾಡಿರ್ತಾರೆ, ನನಗೇನು ಅಷ್ಟು ಇದು ಇಲ್ಲ, ಕಾನ್ಫಿಡೆನ್ಸ್ ಇಲ್ಲ. ಅದಕ್ಕೆ ನಾನು ಸಪ್ರೇಟಾಗಿ ಹಾಕ್ತೀನಿ. ಫಸ್ಟ್ ಇದಕ್ಕೆ ಸಾಸಿವೆ ಹಾಕ್ತೀನಿ, ಆಮೇಲೆ ಕರಿಬೇವು ಹಾಕಕ್ಕೆ ಹೋಗಂಗಿಲ್ಲ ನಾನು. ಸಾಸಿವೆ ನೋಡ್ರಿ, ಒಂದು ಸಣ್ಣ ಬಟ್ಲೆ ನಾ ಎಲ್ಲ ತೊಗೊಂಡಿದ್ನಲ್ಲ ಅದರಲ್ಲೇ ಒಂದು ಬಟ್ಲಷ್ಟು ಆಲ್ರೆಡಿ ಅದ್ರ ಹಾಕೀನಿ, ಇನ್ನೂ ಒಂದು ಅರ್ಧ ಬಟ್ಲೆ. ಇದು ಚಲೋ ತಂದು ಚಟ್ಪಟ್ ಅಂದ್ರೆ ಮೆಣಸಿನ್ಕಾಯಿ ಎಲ್ಲ ಬಂದು ಮಾಡೇನಿ, ಬಟ್ ಫುಲ್ ಖಾಟ ಐತಿ. ಇದ್ರಾಗೂ ನೀವು ಫ್ರೆಶ್ ಇವತ್ತ ಮಾಡೋದಿದ್ರೆ ಇದ್ರಾಗ ಒಂದು ಸ್ವಲ್ಪ ಕರಿಬೇವು, ಒಣಮೆಣ್ಸಿನ್ಕಾಯಿ ಎಲ್ಲ ಹಾಕೋಬೋದು. ಬಟ್ ನಾ ಸ್ಟೋರೇಜ್ ಮಾಡೋ ಸಲುವಾಗಿ ಮತ್ತು ಮೆಣ್ಸಿನ್ಕಾಯಿ ನಾನು ಒಗ್ಗರಣೆ ಕೊಡ್ತಿರ್ತೇನಲ್ಲ, ಕರಿಬೇವು, ಮೆಣ್ಸಿನ್ಕಾಯಿ, ಶೇಂಗಾ ಅವೆಲ್ಲ ಅವಾಗ ಹಾಕ್ತೀನಿ, ಈಗ ಹಾಕೋದಿಲ್ಲ. ಇದು ನೋಡಿರಿ, ಇದನ್ನು ಇದ್ರೊಳಗೆ ಹಾಕ್ಬಿಟ್ಟು ಹಿಂಗೆ ಎಣ್ಣೆ ಸೈಡಿಗೆ ಬರಬೇಕು, ಅಂದರೆ ಅದು ಹಾಳಾಗಲ್ಲ. ಇದನ್ನು ಫಸ್ಟಿಗೆ ಸಿಮ್ ಒಳಗಿಟ್ಟು ಈ ಥರ ಚಲೋ ತಂದು ಮಿಕ್ಸ್ ಮಾಡಬೇಕು. ಭಾಳ ಚಲೋ ರೀ, ಇದನ್ನು ಮಾಡಿ ಇಟ್ಬಿಟ್ಟು ಅಂದರೆ ಅಟ್ಲೀಸ್ಟ್ ಮಂತ್ಗೆ 1 ತಿಂಗಳಿಗೆ ಆಗುವಷ್ಟು ಮಾಡಿದ್ವಿ ಅಂದ್ರೂ, ಭಾಳ ಹಸುವಾದಾಗ ರೈಸ್ ಮಾಡ್ತೀವಲ್ಲ, ಇಮಿಡಿಯೇಟ್ ರೈಸಿಗೆ ಇದನ್ನು ಕಲ್ಸ್ಕೊಂಡು ತಿಂದ್ವಿ ಅಂದರೆ ಒಗ್ಗರಣೆ ಇಲ್ಲಾಂದ್ರೂ ಸಾಕು. ಯಾಕಂದ್ರೆ ಖಾರ, ಉಪ್ಪು, ಹುಳಿ ಎಲ್ಲ ಇರ್ತೈತಿ, ಮಸ್ತ್ ಅಂದ್ರೆ ಮಸ್ತಾಗಿರ್ತೈತಿ. ಆಮೇಲೆ ಅದಕ್ಕೆ ನಾನು ಪೌಡ್ರ್ ನಾನು ಕೊಬ್ಬರಿ ತುರ್ದು ಹಾಕಿದ್ರು ನಡೀತೈತಿ. ಈಗ ಹಾಕಿದ್ರೆ ಫುಲ್ ಸಣ್ಣ ಆಗ್ತೈತಿ. ಚಲೋ ತೆಗೆ ಒಂದು ರೌಂಡ್ ಇದನ್ನು ತಿರುವಿ ಬಿಟ್ಬಿಡ್ತೀನಿ ಸಣ್ಣ ಇಟ್ಟು. ಆಮೇಲೆ ಇದು ಹಿಂಗೆ ಕೆಬ್ಬದ ಬಾಂಡೆ ಒಳಗೆ ಮಾಡೋದ್ರಿಂದ ಅಡುಗೆ ಐರನ್ ಕಂಟೆಂಟ್ ಸಿಗ್ತೈತಿ. ಇದೊಂದು ಸ್ವಲ್ಪ ಅಳ್ದು ಹಾಕ್ತೀನಿ, ಸ್ವಲ್ಪ ನೀರು ಹಾಕ್ತೀನಿ. ಇದು ನೋಡಿರಿ, ಒಂದು ಸ್ವಲ್ಪ ನೀರು ಹಾಕೀನಿ, ಸಣ್ಣ ಇಟ್ಟೀನಿ. ಇನ್ನೊಂದು ಸ್ವಲ್ಪ ಮಿಕ್ಸ್ ಮಾಡ್ತೀನಿ, ಒಂಥರ ಮಂದಗಾಗಿ ಚೆನ್ನಾಗಿ ಕುಡಿತೈತಿ. ಭಾಳ ಕೆಲಸ ನನ್ನ ಊಟ. ಇದು ರಾಗಿ ರೊಟ್ಟಿ ಒಂದು ಕಟ್ಟಕ್ಕಾಗಿದ್ದು ನೆನ್ನಿದಿತ್ತೆ. ಆಮೇಲೆ ಇದು ಬದ್ನಿಕಾಯಿ ಪಲ್ಯ, ಚಪಾತಿ. ನನಗೆ ಹಿಂಗೆ ಒಂದು ಸ್ವಲ್ಪ ಚಪಾತಿ ಮೇಲೆ ಪಲ್ಯ ಇಟ್ಕೊಂಡು ತಿನ್ನೋದು ಇಷ್ಟ ಆಗ್ತೈತಿ. ಆಮೇಲೆ ಈ ತಪ್ಪಲು ಪಲ್ಯ ಜೋಡಿ ಕಟ್ಟಕ್ಕೆ ರೊಟ್ಟಿ ಇಷ್ಟ ಆಗ್ತೈತಿ. ಯೂಸ್ವಲ್ ನಾನು ಬದ್ನಿಕಾಯಿ ಇದ್ರೆ ಮೊಸರು ತಿಂತೇನೆ, ಬಟ್ ಇವತ್ತು ತಪ್ಪಲು ಪಲ್ಯ ಇದ್ರೆ ಮತ್ತು 3 ತಿನ್ನೋದು ಅಷ್ಟೇನಿದೆ ಅನ್ಸಲ್ಲ ಅಂತ ಮಸ್ತಾಗ. ಇದು ನೋಡಿರಿ, ನಾವು ಚಪಾತಿಗೆ ಫುಲ್ಕ ಮಾಡ್ಕೊಂಡಿದ್ದೇವೆ, ಎಣ್ಣೆ ಹೆಚ್ಚಿಲ್ಲ. ಈ ಪಲ್ಯದ ಹಿಂಗೆ ಎಣ್ಣೆ ಬರ್ತೈತಲ್ಲ, ಸಾಕು ಅನಿಸ್ತೈತಿ. ಮತ್ತು ಅದೊಂಥರ ಚಲೋ ಅನಿಸ್ತೈತೆ ಆ ಎಣ್ಣೆ. ನೀವು ಬದ್ನಿಕಾಯಿ ಎಷ್ಟು ಇದಾಗ್ಬಿಟ್ಟಾರ ನೋಡಿ, ಸಾಫ್ಟ್ ಗೊತ್ತಾಗೋದಿಲ್ಲ ಬದ್ನಿಕಾಯಿ ಅಂತ.